ಆಲ್ ಗುಡ್ ಮಾರ್ನಿಂಗ್. ಮತ್ತು ನಿಮಗೆ ನನ್ನ ಇನ್ನೊಂದು ಸಂಡೇ ಮಾರ್ನಿಂಗ್ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತಮ್ಮನೇಲಲ್ಲಿ ಹಾಕ್ದಂಗೆ ಯಾಕೆ ನಾವು ಅಡುಗೆ ಮಾಡಲ್ವಾ, ಯಾವಾಗಲೂ ಹೋಟೆಲ್ನಲ್ಲೇ ತಿಂತೀವಾ ಅಂತ. ಹಾಗೇನಿಲ್ಲ, ನನಗೂ ಫುಲ್ಲು 1 ವೀಕು ಅಡುಗೆ ಮಾಡಿ ಫುಲ್ಲು ಒಂಥರ ಅದೇ ರೊಟೀನ್ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡೋದು, ಮಧ್ಯಾಹ್ನಕ್ಕೇನು ಅಂತ ಹಿಂಗೆ ಹೇಳಿ ಅದಕ್ಕೆ ಸ್ವಲ್ಪ ನನಗೆ ರೆಸ್ಟ್ ಬೇಕು. ಇವತ್ತು ಸ್ವಲ್ಪ ಆಚೆ ಕಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಪಂಚಮಿನಲ್ಲಿ ಬ್ರೇಕ್ಫಾಸ್ಟ್ಗಂತ ಬೆಳಗಿನ ಸ್ವಲ್ಪ ಕೆಲಸ ಮುಗಿಸಿ ಹೋಟೆಲ್ಗೆ ಹೋಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ಕೊಂಡು ಬರೋಣ, ಲಂಚ್ ಪ್ರಿಪೇರ್ ಮಾಡೋದಿದ್ದೇ ಇರುತ್ತೆ ಅಂತ ಹೋಗಿದ್ವಿ. ಚೆನ್ನಾಗಿರುತ್ತೆ. ಮನೆಗೆ ತರ್ತೀನಂದರೂ ನಾನೇ ಬೇಡ, ಮನೆಯಲ್ಲಿ ತಿಂದರೆ ಅಷ್ಟು ಮತ್ತು ಹಾಗೆ ಇರುತ್ತೆ, ಫೀಲ್ ಚೆನ್ನಾಗಿರಲ್ಲ, ಅಲ್ಲೇ ಹೋಗಿ ಸ್ವಲ್ಪ ಬಿಸಿ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ವಿ. ಪೂರಿ, ಚಟ್ನಿ, ಸಾಗು, ವಡಾ, ಇಡ್ಲಿ, ಕೇಸರಿ ಬಾತು. ಫಸ್ಟು ಸ್ವೀಟ್ ತಿನ್ನೋಣ ಅಂತ ಕೇಸರಿ ಬಾತ್ ತೊಗೊಂಡ್ವಿ. ಇವನು ಎಲ್ಲ ಆಚೆ ಕಡೆ ಈಚೆ ಕಡೆ ನೋಡ್ತಾ ಇದ್ದ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇಲ್ಲಿ ನಮ್ಮ ಏರಿಯಾನಲ್ಲಿ ಅಂತ ಅಂದರೆ ಯಲಹಂಕನಲ್ಲಿ ಅಂತ ಅಂದರೆ ಪಂಚಮಿನಲ್ಲೇ ತುಂಬ ಚೆನ್ನಾಗಿ ಸಿಗುತ್ತೆ ಎಲ್ಲ ಅಂತ. ಪ್ಯೂರ್ ವೆಜ್ಜಲ್ಲಿ, ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಇಲ್ಲೇ ಹೋಗ್ತೀವಿ. ಯಾರೆಲ್ಲ ಯಲಹಂಕನಲ್ಲಿ ಇರೋರು ಅಂದರೆ ಹೊರಗಡೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹಿಂಗೆ ಹೋಗ್ತಾ ಇದ್ದರೆ ಯಾರಿಗೆಲ್ಲ ಪಂಚಮಿದು ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ. ನನಗೆ ಇಲ್ಲಿದ್ದು ಬಿಟ್ಟರೆ ಯಾವ ಹೋಟೆಲ್ನಲ್ಲಿದ್ದು ಅಷ್ಟು ನಮಗೆ ಹೆಲ್ತ್ಗೂ ಆಗಬರಲ್ಲ. ಇಲ್ಲಿದ್ದು ಮಾತ್ರ ಚೆನ್ನಾಗಿರುತ್ತೆ. ಕೇಸರಿ ಬಾತು ಓಕೆ ಚೆನ್ನಾಗಿತ್ತು. ಬಟ್ ವಡಾ ಮಾತ್ರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಪೂರಿನೂ ಚೆನ್ನಾಗಿ ಮಾಡಿದರು, ಎಣ್ಣೆ ಏನು ಹಿಡ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಹೌದು, ನಾವು ಎವ್ರಿ ವೀಕು ಯಾವಾಗಲೂ ಅಡುಗೆ ಪ್ರಿಪೇರ್ ಮಾಡಿ ಸಾಕಾಗಿರುತ್ತೆ. ಒಂದು ದಿನನಾದರೂ ನಮಗೂ ರೆಸ್ಟ್ ಬೇಡವಾ? ಒಂದು ದಿನ ಅಲ್ಲ, ಒಂದು ಟೈಮು ಮತ್ತೆ ಮನೆಗೆ ಬಂದು ಅಡುಗೆ ಮಾಡಲೇಬೇಕು. ಅದಕ್ಕೋಸ್ಕರ ಫಾರ್ ಎ ಚೇಂಜ್ ಇರಲಿ ಅಂತ ನಾನೇ ಹೋಗಿದ್ದು ಪ್ಲ್ಯಾನ್ ಮಾಡಿ. ಹಾಗೆ ಎದುಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡು ಬರೋಣ. ಊರಿಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಇಲ್ಲೇ ಬೇಬಿ ಮೂನ್ ಶಾಪ್ ಇದೆ ಯಲಹಂಕನಲ್ಲಿ, ಕಿಡ್ಸ್ದು. ಅಲ್ಲೇ ಹೋಗಿಬಿಟ್ಟು ಇವನಿಗೆ ಸ್ವಲ್ಪ ಟಂಗ್ ಕ್ಲೀನರು, ಸಿಪ್ಪರು, ಪೆಸಿಫೈರು ಎಲ್ಲ ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಆನ್ಲೈನಲ್ಲಿ ಮಾಡೋಣ ಅಂತಂದರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅದ್ರ ಬಗ್ಗೆ. ಅದಕ್ಕೆ ಬೇಡ ಅಂತ ಹೇಳಿ ಈ ಶಾಪ್ಗೆ ಹೋದರೆ ನೋಡೋಣ, ನೋಡಿ ವೆರೈಟಿ ಇದ್ದರೆ ನೋಡಿ ಒಂದು ಬಿಟ್ಟು ಒಂದು ಶಾಪಿಂಗ್ ಮಾಡೋಕ್ಕೆ ಬರುತ್ತೆ ಅಂತ ಹೋಗಿ ನೋಡಿ ತೊಗೊಂಡು ಬಂದೆ. ಚೆನ್ನಾಗಿತ್ತು ಎಲ್ಲ ಐಟಮ್ಸು, ತುಂಬ ವೆರೈಟಿ ಐಟಮ್ಸ್ ಇತ್ತು. ಒಂದೇ ಥರದ್ದು ಐಟಮ್ಮೇ 4-5 ಬ್ರ್ಯಾಂಡ್ದಿತ್ತು. ನಾ ಟಂಗ್ ಕ್ಲೀನರು, ಸಿಪ್ಪರ್ ಸ್ಟೀಲ್ದು ತೊಗೊಂಡೆ, ಮತ್ತು ಪೆಸಿಫೈರ್ ತೊಗೊಂಡೆ, ಮತ್ತು ಸಾಕ್ಸ್ ಬೇಕಿತ್ತು, ಸಾಕ್ಸ್ ತೊಗೊಂಡೆ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ. ಸ್ವಲ್ಪ ನನಗೆ ಅದು ಇಷ್ಟ ಆಯಿತು, ತೊಗೊಂಡೆ. ಅದು ಫುಡ್ ಫೀಡರ್ ಒಂದು ಬಂದು ಸ್ವಲ್ಪ ಪ್ಲಾಸ್ಟಿಕ್ದಿತ್ತು, ಸ್ಟ್ರಾಂಗ್ ಇತ್ತು, ಚೆನ್ನಾಗಿತ್ತು. ಬಟ್ ನನಗೆ ಅದೇನೋ ಬೇಡ, ಸ್ವಲ್ಪ ಬೇರೆ ಬ್ರ್ಯಾಂಡ್ದು ತೊಗೊಳ್ಳೋಣ ಅಂತ ಕೇಳ್ತಾ ಇದ್ದೆ. ಬೇರೆ ಬ್ರ್ಯಾಂಡ್ದು ಚೆನ್ನಾಗಿದೆಯಾ ಅಂತ ಹೇಳಿ ಅವರು ಬೇರೆ ಅಂತ ಅಂದರೆ ಇದು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು 1-2-3 ಬ್ರ್ಯಾಂಡ್ ನೋಡೋಣ, ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ. ಯಾಕಂದರೆ ಒಂದು 2 ಇಯರ್ಸ್ವರೆಗೂ ಬೇಕಲ್ವಾ, ಅದಕ್ಕೋಸ್ಕರ ತೊಗೊಳ್ತಾ ಇದ್ದೆ. ಶ್ರೇಯಾಂಕ್ ಟೈಮಲ್ಲಿ ಇದೆಲ್ಲ ಅಷ್ಟೊಂದು ಶಾಪಿಂಗ್ ಮಾಡಿರಲಿಲ್ಲ. ಇವನಿಗೆ ಅಂತಂದರೆ ಸ್ವಲ್ಪ ಜಾಸ್ತಿ ವೆರೈಟಿ ಎಲ್ಲ ಐಟಮ್ಸ್ಗಳು ಜಾಸ್ತಿ ಶಾಪಿಂಗ್ ಮಾಡೋದು ಜಾಸ್ತಿ ಇವನಿಗೆ. ಯಾಕೆಂದರೆ ಆವಾಗ ಇಷ್ಟೊಂದು ಇರಲಿಲ್ಲ ಅಂತ ಅಂದ್ಕೊತೀನಿ, ಇತ್ತೇನೋ ಗೊತ್ತಿಲ್ಲ ನನಗೆ, ನಾನು ಟ್ರೈನೂ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇವಾಗ ಸ್ವಲ್ಪ ಎಲ್ಲ ಗೊತ್ತಾಗಿರೋದ್ರಿಂದ ಈಸಿ ಆಗಲಿ ಅಂತ. ಬಟ್ ಅವನ ಟೈಮಲ್ಲಿ ಸಿಪ್ಪರ್ ತೊಗೊಂಡಿದ್ದೆ, ಬಟ್ ಫುಡ್ ಫೀಡರು ಮತ್ತು ಪೆಸಿಫೈರು ಅದೆಲ್ಲ ಏನು ತೊಗೊಂಡಿಲ್ಲ. ಬಟ್ ಟೂತರ್ ತೊಗೊಂಡಿದ್ದೆ ಅವನಿಗೆ, ಟೂತರು, ಸಿಪ್ಪರು, ಒಂದು ಹಾಲಿಂದು ಬಾಟಲ್ ಮಾತ್ರ ಅದಷ್ಟೇ ತೊಗೊಂಡಿದ್ದೆ. ಇವಾಗಂತಂದರೆ ತುಂಬ ವೆರೈಟಿ ನೋಡೋಕ್ಕೆ ಸಿಗುತ್ತೆ. ಇದು ಏನೋ ಸಿಲಿಕಾನ್ದು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಲವ್ ಲ್ಯಾಪ್ ಅವ್ರದ್ದು ಇದು. ನೀವೇನಾದರೂ ಲವ್ ಲ್ಯಾಪ್ದು ಪ್ರಾಡಕ್ಟ್ಸು ಯೂಸ್ ಮಾಡ್ತಾ ಇದ್ದರೆ
ಏನು ಹೆಂಗಿರುತ್ತೆ ಬ್ರ್ಯಾಂಡ್ ಅನ್ನೋದನ್ನು ಕಮೆಂಟ್ ಮಾಡಿ. ಸ್ವಲ್ಪ ಇದು ಚೆನ್ನಾಗಿದೆ, ತುಂಬ ಇದನ್ನು ತೊಗೊಳ್ಳಿ ಅಂತ ಸಜೆಷನ್ ಮಾಡಿದರು ಅವರೇ. ನೋಡೋಣ ಅಂತ ಇದನ್ನೇ ತೊಗೊಂಡೆ ನಾನು. ಯಾಕಂದರೆ ಯಾವಾಗ್ಲೂ ಇವ್ರಿಗೆ ಮನೇಲಿದ್ದಾಗ ಇದು ಮಾಡೋಕ್ಕೆ, ಊಟ ಮಾಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಲವ್ ಲ್ಯಾಬ್ದು ಬ್ರ್ಯಾಂಡು ಚೆನ್ನಾಗಿದೆ ಅಂತ ಕೇಳಿದ್ದೆ ನಾನು ರಿವ್ಯೂಸು. ಅದಕ್ಕೋಸ್ಕರ ಇದನ್ನೇ ತೊಗೊಳ್ಳೋಣ ಅಂತ ಇದನ್ನ ಸೆಲೆಕ್ಟ್ ಮಾಡಿದೆ. ಫಸ್ಟ್ ಒಂದು ನೋಡಿದ್ದೆ, ಅದು ಬೇಡ ಅಂತ ಮತ್ತೆ ಅದನ್ನು ಚೇಂಜ್ ಮಾಡಿಬಿಟ್ಟು ಇದನ್ನೇ ತೊಗೊಂಡೆ ನಾನು. ಇರಲಿ, ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಸಿಪ್ಪರು ಕೂಡ ಹಾಗೆ ಒಂದು ಸೆಲೆಕ್ಟ್ ಮಾಡಿದ್ದೆ, ಅದು ಸ್ಟ್ರಾಂಗ್ ಆಗಿತ್ತು ಪ್ಲಾಸ್ಟಿಕ್, ಮತ್ತು ಬೇಡ ಅಂತ ಹೇಳಿ ಸ್ಟೀಲ್ದು ಇದ್ರೆ, ಅಂದರೆ ಯಾವಾಗಲೂ ನೀರು ಕುಡಿಯೋದು ಯಾವಾಗಲೂ ಇರುತ್ತಲ್ವ, ಅದಕ್ಕೊರಗೆ ಸ್ಟೀಲ್ದು ಏನಾದರೂ ಇದ್ದರೆ ತೋರಿಸಿ ಅಂತ ಹೇಳಿದೆ. ಆಮೇಲೆ ಸ್ಟೀಲ್ದು ತೋರಿಸಿದ್ಮೇಲೆ ಅದನ್ನೇ ತೊಗೊಂಡೆ ನಾನು. ಇವರು ನೋಡ್ತಾಯಿದ್ರು ಹೆಂಗಿದೆ ಏನು ಅಂತ ಹೇಳಿ. ನಾನು ಅದೆಲ್ಲ ಕೇಳಿಕೊಂಡು ನೋಡಿಕೊಂಡು ಚೆಕ್ ಮಾಡಿಕೊಂಡು ಲವ್ ಲ್ಯಾಬ್ದವ್ರದ್ದು ಇದನ್ನೇ ತೊಗೊಂಡು ಬಂದೆ, ಸಿಲಿಕಾನ್ದು ಇರೋದನ್ನು. ಹಾಲೇನಿಲ್ಲ, ನೀರಿಲ್ಲ, ಸಿಪ್ಪರ್ ಅದೇ ಚೇಂಜ್ ಮಾಡಿದ್ವಿ. 2 ನೋಡಿದೆ. ಆಮೇಲೆ ನೋಡ್ಬೋದು ತುಂಬ ಕಲೆಕ್ಷನ್ ಇದೆ ಈ ಶಾಪಲ್ಲಿ. ಡ್ರೆಸ್ಸು ಅದೆಲ್ಲ ಇತ್ತು. ನಾನೇನು ಡ್ರೆಸ್ ಏನು ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಫಸ್ಟ್ ಕ್ರೈನಲ್ಲಿ ಇವ್ನಿಗೊಂದು ಆರ್ಡರ್ ಮಾಡಿದ್ದೆ. ಮತ್ತು ಇವ್ರ ಅಜ್ಜಿ ಕೂಡ ಅಲ್ಲಿನೂ ಆನ್ಲೈನಲ್ಲಿ ಇವ್ನಿಗೆ ಡ್ರೆಸ್ಗಳನ್ನೆಲ್ಲ ಆರ್ಡರ್ ಮಾಡಿದಾರಂತೆ ಹಬ್ಬಕ್ಕಂತ. ಅದಕ್ಕೆ ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಏನು ನೆಸಸರಿ ಇದೆ ಅದನ್ನು ಮಾತ್ರ ನಾನು ತೊಗೊಂಡೆ. ಶೂಸ್ನ ಇವನಿಗೆ ಡಿಮಾರ್ಟಲ್ಲಿ ಒಂದು ಪೇರ್ ತೊಗೊಂಡು ಬಂದಿದ್ದೆ, ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು. ಶೂಸು, ಸ್ವೆಟರ್ಸು, ಎಲ್ಲ ಡ್ರೆಸ್ಗಳು, ಬೇಬಿ ಬೇಕಾಗಿರೋ ಎಲ್ಲ ಐಟಮ್ಸು ಇಲ್ಲಿತ್ತು. ಡ್ರೆಸ್ಗಳು ತುಂಬ ಚೆನ್ನಾಗಿತ್ತು. ನನಗೆ ಇನ್ನೊಂದು ಸಾಕ್ಸ್ ಬೇಕಾಗಿತ್ತು. ಇವನಿಗೆ ಸಾಕ್ಸು ತೊಗೊಂಡು ಬಂದಿರಲಿಲ್ಲ. ಇವಾಗ ಊರಿಗೆ ಹೋಗ್ತಾ ಇರೋದ್ರಿಂದ ಸಾಕ್ಸ್ ತೊಗೊಂಡೆ, ಇಲ್ಲಾಂದರೆ ಸಾಕ್ಸ್ ಏನು ತೊಗೊತಾ ಇರಲಿಲ್ಲ. ಯೂಶಲಿ ಹಾಕಲ್ಲ ನಾನು ಸಾಕ್ಸು ಮಿಟನ್ಸು ತೊಗೊಂಡು ಬಂದಿದ್ದೆ. ಅದು ಯೂಸೇ ಆಗಲಿಲ್ಲ, ಅದು ಸೈಜೇ ಬರಲಿಲ್ಲ, ಬ್ರ್ಯಾಂಡ್ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಬರಲಿಲ್ಲ, ವೇಸ್ಟ್ ಆಗಿ ಹೋಗ್ಬಿಡ್ತು ಇವನು ಬರ್ತ್ ಟೈಮಲ್ಲಿ ತೊಗೊಂಡಾಗ. ಅದಕ್ಕೆ ಸ್ವಲ್ಪ ಬ್ರ್ಯಾಂಡೆಡ್ಡೇ ಪ್ರಿಫರ್ ಮಾಡ್ತೀನಿ ನಾನು ಯಾವಾಗಲೂ. ಅದಂದರೆ ಚೆನ್ನಾಗಿರುತ್ತೆ, ಸೈಜು ಕರೆಕ್ಟಾಗಿರುತ್ತೆ ಅಂತ ಹೇಳಿ. ಮತ್ತು 1-2 ಪೇರು ಸಾಕ್ಸು ತೊಗೊಂಡೆ. ಹಾಗೆ ನೋಡ್ತಾ ಇದ್ದೆ ಏನೇನಿದೆ ಶಾಪಲ್ಲಿ, ಏನಿಲ್ಲ ಎಲ್ಲ ಐಟಮ್ಸು. ನೆಕ್ಸ್ಟ್ ಟೈಮ್ ಬಂದರೆ ಶಾಪ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ಮತ್ತೆ ಮನೆಗೆ ಬಂದ್ವಿ, ಎಲ್ಲ ತೊಗೊಂಡು ಮತ್ತೆ ಅಡುಗೆ ಶೂಟಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬೇಡ ಅಂತ ಹೇಳಿ ಪೊಂಗಲ್ ಮಾಡಿದ್ದೆ, ಖಾರ ಪೊಂಗಲ್ ಮಾಡಿದೆ. ಮನೆಗೆ ಬಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಖಾರ ಪೊಂಗಲ್ ಮಾಡಿ, ಮಧ್ಯಾಹ್ನಕ್ಕೆ ಬೇಕಲ್ವ, 1 ಟೈಮ್ ತಿಂದರೆ ಯಾವಾಗಲೂ ಆಚೆ ಕಡೆ ತಿನ್ನೋಕ್ಕಾಗಲ್ಲ, ರೆಸ್ಟ್ ಅನ್ನೋದೇ ಇರಲ್ಲ ಹೌಸ್ ವೈಫ್ಗೆ. ಮಾಡ್ತಾ ಇರೋದು ಹಾಗೆ ಎಲ್ಲನೂ. ಮತ್ತು ಇಲ್ಲಿ ಖಾರ ಪೊಂಗಲ್ ಮಾಡಿ ಮತ್ತು ನೈಟೇ ನೆನೆಸಿಟ್ಟಿದ್ದೆ ಜೋಳದ ನುಚ್ಚು ಮಾಡಿದೆ. ಬಂದ ತಕ್ಷಣ ಜೋಳದ ನುಚ್ಚು ಮಾಡಿ ಖಾರ ಪೊಂಗಲ್ ಮಾಡಿ, ಮತ್ತು ಇದಕ್ಕೆ ಮಸಾಲೆ ಮಜ್ಜಿಗೆ ಮಾಡಿ, ಮತ್ತು ಪ್ಲೇನ್ ಮಜ್ಜಿಗೆ ಮಾಡಿ, ಇಷ್ಟೆಲ್ಲ ರೆಡಿ ಮಾಡಿದೆ. ಬಂದ ತಕ್ಷಣವೂ ಏನು ರೆಸ್ಟ್ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗೆ ಇರುತ್ತಲ್ವ, ಅಡುಗೆ ಮಾಡೋದೇ ಒಂದು ಕೆಲಸ ಆಗಿಬಿಡುತ್ತೆ. ಇವಾಗ ನಮಗೆಲ್ಲ ರೆಸ್ಟ್ ಅನ್ನೋದಿಲ್ಲ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಟೈಮ್. ಅದಕ್ಕೆ ನನಗೆ ಒಂದು ತಟ್ಟಂತ ನನಗೆ ಚೇಂಜ್ ಇರಲಿ ಅಂತ ನಾನು ಒಂದೊಂದು ಟೈಮ್ ಪ್ಲ್ಯಾನ್ ಮಾಡಿಬಿಡ್ತೀನಿ. ಆಚೆ ಕಡೆ ಬ್ರೇಕ್ಫಾಸ್ಟ್ಗೆ ಹೋಗೋಣ, ಆಚೆ ಕಡೆ ಲಂಚ್ಗೆ ಹೋಗೋಣ ಅಂತ ಹೇಳಿ. ನೈಟಿದು ಚಪಾತಿ ಇತ್ತು 2, ಅದನ್ನು ಕೂಡ ಇದನ್ನೇ ತಿನ್ನೋಣ, ಅದನ್ನೇನು ವೇಸ್ಟ್ ಮಾಡೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಸ್ವಲ್ಪ ಇದು ಫ್ಲವರ್ ಇತ್ತು, ಇದನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಬೆಳಗ್ಗೆನೇ ಕುದಿಸಿಟ್ಟು ಹೋಗಿದ್ದೆ. ಇದನ್ನ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಅದರಲ್ಲಿ ಹುಳು ಏನಾದರೂ ಇದ್ದರೆ ಆಚೆ ಕಡೆ ಬರಲಿ ಅಂತ ಪೊಟೆಟೊ ಸ್ವಲ್ಪ ಕಟ್ ಮಾಡಿ 2 ಎಣ್ಣೆಲಿ ಫ್ರೈ ಮಾಡಿ ಬ್ಲ್ಯಾಕ್ ಪೆಪ್ಪರ್ ಉಪ್ಪು ಹಾಕಿ ನೈಟ್ ಚಪಾತಿ ತಿನ್ನೋಕ್ಕಾಗತ್ತೆ. ಸ್ವಲ್ಪ ಖಾರ ಪೊಂಗಲ್ ತಿಂದುಬಿಟ್ಟು, ಚಪಾತಿ ತಿಂದು ಖಾರ ಪೊಂಗಲ್ ತಿಂದು, ಮತ್ತು ಲಾಸ್ಟಲ್ಲಿ ಕೋಲ್ಡಾಗಿರುತ್ತೆ ಅಂತ ಜೋಳದ ನುಚ್ಚು ತಿನ್ನೋಣ ಅಂತ ಹೇಳಿ ಇಷ್ಟೊಂದು ಪ್ರಿಪೇರ್ ಮಾಡಿದ್ದೀನಿ. ಇನ್ನೇನು ಊಟ ಮಾಡಿ ಇವತ್ತಿನ ದಿನಾನ ಕಂಪ್ಲೀಟ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಎದುಗೆ ಅಂತ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಮತ್ತು ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಒಂದು ಪ್ರೊಡಕ್ಟಿವ್ ವ್ಲಾಗ್ ಜೊತೆ ಸಿಗ್ತೀನಿ.
ಥ್ಯಾಂಕ್ ಫಾರ್ ವಾಚಿಂಗ್. ಇದಾಗಿತ್ತು ನಮ್ದು ಇವತ್ತಿನ ದಿನ.